ಬಾಗಿಲು ನೆಲದಲ್ಲಿ ನಡೆದರು ಜನರ ಬಳಿ. ಅಭಿವೃದ್ಧಿಯ ಮಾತಲ್ಲ, ಕಾಡಿಯವೇ ಅವರ ನಡೆ. ಹಳ್ಳಿ ಹಳ್ಳಿ ತಲುಪಿದರು, ಬಾಗಿಲು ಬಾಗಿಲು ಕೇಳಿದರು. ತೊಂದರೆಗಳ ಸಾಲನ್ನೇ ಒಂದೊಂದಾಗಿ ಬಿಚ್ಚಿದರು. ಜನರ ನೋವು ಕೇಳಿ ಜನರ ಜೊತೆ ನಿಂತರು. ತಕ್ಷಣ ಪರಿಹಾರಕ್ಕೆ ಅಧಿಕಾರಿಗಳ ಕರೆ ಮಾಡಿದರು. ನಮ್ಮ ನಡೆಹಳ್ಳಿ ಕಡೆ ಸಾಧನೆಗೆ ಹಾದಿ ತೆರೆ. ಸಮಸ್ಯೆಗಳಿಗೆ ಉತ್ತರ ಇದೆ ಅವರ ಕೆಲಸದ ಧರೆ. ಸಮೃದ್ಧಿ ಮಂಜುನಾಥ ಜನಸ್ಪಂದನದ ನಾಯಕ. ಸಮೃದ್ಧಿ ಮಂಜುನಾಥ ಹಳಿ ಹೃದಯದ ದೀಪಕ. ನಮ್ಮ ನಡೆ ಹಳ್ಳಿ ಕಡೆ ನಿಮ್ಮ ಜೊತೆ ನಿಂತವರು. ಸಮೃದ್ಧಿ ಮಂಜುನಾಥ ಕಷ್ಟಕ್ಕೆ ಕೈ ಚಾಚಿದರು. ಕಷ್ಟದ ಮನೆ ಮುಂದೆ ಅವರು ಮೊದಲು ನಿಂತರು. ಕಾಗದವ ಮಾತಲ್ಲ, ಕೈಯಲ್ಲಿ ಪರಿಹಾರ ತಂದರು. ಮಣ್ಣಿನ ದಾರಿ ಹಿಡಿದು ಮನೆ ಮಾತು ಕೇಳಿದರು. ಒಬ್ಬೊಬ್ಬರ ಸಮಸ್ಯೆಗೆ ಒಬ್ಬೊಬ್ಬರಂತೆ ಬಂದರು. ಶಾಸಕರ ಸ್ಥಾನಕ್ಕಿಂತ ಜನರ ನಂಟು ಮುಖ್ಯವೆಂದರು. ಕೇಳುವ ಕಿವಿಯ ಜೊತೆಗೆ ತಕ್ಷಣ ಹೆಜ್ಜೆ ಇಟ್ಟರು. ನಮ್ಮ ನಡೆಹಳ್ಳಿ ಕಡೆ ಸಾಧನೆಗೆ ಹಾದಿ ತೆರೆ. ಸಮಸ್ಯೆಗಳಿಗೆ ಉತ್ತರ ಇದೆ ಅವರ ಕೆಲಸದ ಧರೆ. ಸಮೃದ್ಧಿ ಮಂಜುನಾಥ ಜನಸ್ಪಂದನದ ನಾಯಕ. ಸಮೃದ್ಧಿ ಮಂಜುನಾಥ ಹಳ್ಳಿ ಹೃದಯದ ದೀಪಕ. ನಮ್ಮ ನಡೆ ಹಳ್ಳಿ ಕಡೆ ನಿಮ್ಮ ಜೊತೆ ನಿಂತವರು. ಸಮೃದ್ಧಿ ಮಂಜುನಾಥ ಕಷ್ಟಕ್ಕೆ ಕೈ ಚಾಚಿದರು. ಅಭಿವೃದ್ಧಿಯ ಬಾಗಿಲು ಹಳ್ಳಿಯಿಂದಲೇ ತೆರೆದರು. ಜನರ ಧ್ವನಿಗೆ ಮೌಲ್ಯ ನೀಡಿ ಮುಂದಕ್ಕೆ ನಡೆದರು. ಒಂದೇ ಆಶಯ ದಾರಿ, ಒಂದೇ ಸೇವೆಯ ನದಿ. ಮುಳಬಾಗಿಲು ನೆಲದಲ್ಲಿ ಬೆಳಗಾನಲಿ ಅವರ ನಡೆ. ಸಮೃದ್ಧಿ ಮಂಜುನಾಥ ಜನಸ್ಪಂದನದ ನಾಯಕ. ಸಮೃದ್ಧಿ ಮಂಜುನಾಥ ಹಳ್ಳಿ ಹೃದಯದ ದೀಪಕ. ನಮ್ಮ ನಡೆಯಲ್ಲಿ ಕಡೆ ನಿಮ್ಮ ಜೊತೆ ನಿಂತವರು. ಸಮೃದ್ಧಿ ಮಂಜುನಾಥ ಕಷ್ಟಕ್ಕೆ ಕೈ ಚಾಚಿದರು. భాష ఇంకా మేమంతా కిందికి పడతాము వాళ్ళు ఫోన్ చేస్తాము. ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಗೀತಮ್ಮರೇ ಹಾಗೂ ಮತ್ತೋರ್ವ ಈ ತಾಲೂಕಿನ ಸಂಬಂಧಿ ಆಗಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಇರ್ತಕ್ಕಂಥ ಬಾಬು ಅವರೇ, ಗೌರವಾನ್ವಿತ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಸ್ಥಳೀಯರು ಆಗಿರ್ತಕ್ಕಂಥ ಪೇಳ್ಳಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಕೋಚ್ಮೋಲ್ ಏನು ನಿರ್ದೇಶಕ ಆಗಿರ್ತಕ್ಕಂಥ ರಾಜೇಂದ್ರ ಗೌಡ್ರೆ, ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ನಮ್ಮ ತಿಮ್ಮಣ್ಣವರೇ, ಗಣಪವರೇ, ವೆಂಕಟೇಶಣ್ಣವರೇ, ಜಗದೀಶಣ್ಣವರೇ ಹಾಗೂ ನಮ್ಮ ಎನ್.ಆರ್. ಸತ್ಯಣ್ಣವರೇ, ನರಸಿಂಹಣ್ಣವರೇ, ಎಲ್ಲ ನನ್ನ ಇಲಾಖೆವಾರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿ ಕೊಡ್ಲಿಕ್ಕೆ ತುಂಬಾ ಶ್ರಮ ವಹಿಸಿದ್ರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಈ ಕಾರ್ಯಕ್ರಮನ ಈ ಪಂಚಾಯಿತಿ ನೋಡಿ ಬೇರೆ ಪಂಚಾಯಿತಿ ಕಲಿತಾರೆ ಅನ್ನೋದು ನನಗೆ ಇವತ್ತು ನನಗೆ ಮೆಚ್ಚುಗೆ ಆಗಿದೆ. ಜನಸಂಪರ್ಕ ಅಂತಂದ್ರೆ MLA ಬರ್ತಾರಂತಂದ್ರೆ ಆ ಪಕ್ಷಕ್ಕೆ ಸೀಮಿತ ಅಂತ ಕೆಲವು ಅನ್ಕೊಂತಾರೆ. ಅದು ನಮ್ಮ ರಾಜೇಂದ್ರ ಗೌಡರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಬಹುಶಃ ಜನಸಂಪರ್ಕ ಅಂತಂದ್ರೆ ಇಲಾಖೆಯವರನ್ನ ಕರ್ಕೊಂಡು ನಮ್ಮ ನಡೆಗೆ ನಿಮ್ಮೂರ ಕಡೆಗೆ ನಿಮ್ಮ ಸಮಸ್ಯೆಗಳನ್ನ ಹಾರಿಸ್ಲಿಕ್ಕೆ ಮುಳಬಾಗಿಲು ಟೌನ್ ಬರಕ್ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ನಮ್ಮ ಇಡೀ ತಂಡ ನಿಮ್ಮೂರಿಗೆ ಬರ್ತಾ ಇದೀವಿ. ಈಗಾಗಲೇ ಉತ್ನೂರು, ದೇವರ ಸಮುದ್ರ, ತಿವರಾತ್ನಹಳ್ಳಿ, ಮಲ್ಲಾಕ್ನಹಳ್ಳಿ, ಇವತ್ತು ತಾಯ್ಲೂರು, ದುಲುಪಲ್ಲಿ ಪಂಚಾಯತಿ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಈ ಕಡೆಗೆ ಬಂದಿದ್ವಿ. ಮತ್ತೆ ನೆಕ್ಸ್ಟ್ ಮಂತ್ ಆಷಾಢದಲ್ಲಿ 4 ಪಂಚಾಯತಿಗೆ ವ್ಯವಸ್ಥೆ ಮಾಡ್ಕೊಂತೀವಿ. 4 ಪಂಚಾಯತಿನ 2 days. ಆಲ್ಮೋಸ್ಟ್ ನಾವು ಒಂದು 3-4 months ಅಲ್ಲಿ ಇಡೀ ತಾಲೂಕ್ನ ಕವರ್ ಮಾಡ್ಲಿಕ್ಕೆ ನಾವು, ಯಾಕಂದ್ರೆ ನಾನು ಕೂಡ ಅಧಿಕಾರಿ ತೊಂದರೆ ಕೊಡಕ್ ಹೋಗಲ್ಲ, ನಿಮ್ ಇಲಾಖೆ ವೈಸ್ ಕೆಲಸ ಇರ್ತದೆ. ಅದರಿಂದ ತಿಂಗಳಿಗೆ 2 ದಿವಸ ಅಥವಾ 1 ದಿವಸ 4 ಪಂಚಾಯತಿ ಕವರ್ ಮಾಡ್ಲಿಕ್ಕೆ ನಾನು ವ್ಯವಸ್ಥೆನ ಇಟ್ಕೊಂಡಿದ್ದೀನಿ. ಅದು ಪೀಕ್ ಅವರ್ ಅಲ್ಲಿ, ಈ ತರ ವೀಕೆಂಡ್ ಅಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡು ಮುಂದೋಗೋಣ ಅಂತ ಹೇಳ್ತಾ ಇದ್ದೀನಿ. ಅದು ತುಂಬಾ ಅದ್ದೂರಿಯಾಗಿ ಇವತ್ತು ನನಗೆ ಇಲ್ಲಿ ಹೆಣ್ಮಕ್ಳ ಬಗ್ಗೆ ಹೇಳಲೇಬೇಕು. ಹೆಣ್ಮಕ್ಳೇ ಸ್ವಾಗತ ವಹಿಸಿದ್ರು, ಹೆಣ್ಮಕ್ಳೇ ಹಾಡು ಹೇಳಿದ್ರು, ಹೆಣ್ಮಕ್ಳೇ ದೀಪ ಬಳಸಕ್ ಬಂದ್ರು. ಬಹುಶಃ ಎಲ್ಲೋ ಈ 33% ಸ್ಮೆಲ್ ಇವ್ರು ಗೊತ್ತಾಗ್ಬಿಟ್ಟಿದೆ. ಮುಂದೆ ಕೊಡ್ತಾರೆ ಈ ಮೋದಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಇಷ್ಟು ಆಕ್ಟಿವ್ ಮುಂದುವರಿತಾ ಇದ್ದಾರೆ. ತುಂಬಾ ಆಕ್ಟಿವ್ ಆಗಿ ನನ್ಗೆ ತುಂಬಾ ಅವರೇ ಹಾಡು ಹೇಳ್ತಾ ಇದಾರೆ, ಅವರೇ ಸ್ವಾಗತ ವಹಿಸ, ಅವರೇ ಹಾರ ಹಾಕ್ತಾ ಇದಾರೆ. ಇಲ್ಲ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇಲ್ಲಿಗೆ ನಮ್ದೇ ಒಂದು ಬಾರಿಸಿಲ್ಲ ಅಷ್ಟೇ ಅವರು. ಮಿಕ್ಕಿದೆಲ್ಲ ಇದು ನನಗೆ ಮೆಚ್ಚುಗೆ ಆಗುತ್ತೆ ಕೆಲಸ. ತುಂಬಾ ಇದು ಯಾಕಂದ್ರೆ ನಾರಿ ಒಂದ್ ಕೆಲಸ ಮಾಡ್ರೆ ಏನ್ ಬೇಕಾದ ಸಮಾಜನ ಕಟ್ಟತಕ್ಕಂತ ಕೆಲಸ ಅವ್ರಿಗೆ ಇರ್ತದೆ. ಬರೀ 4 ಗೋಡೆ ಮಧ್ಯೆ ಹೆಣ್ಮಕ್ಳಲ್ಲ. ಸೊ ಆ ಮಧ್ಯೆ ಇವತ್ತು ನಂಗೆ ತುಂಬಾ ಈ ಪಂಚಾಯತಿಯಲ್ಲಿ ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯನ ಎಕ್ಸ್ಪಡಿಸ್ತೀನಿ. ಸೊ ಆದ್ರೆ ಕೆಲವು ವಿಚಾರಗಳಿಗೆ ಬಂದಾಗ ನಾವು ಸ್ಪಾಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದೊಂದು ಪಕ್ಷಕ್ಕೆ ಸೀಮಿತ ಯಾವ್ದೋ ಪಕ್ಷದ ಮೀಟಿಂಗ್ ಅಲ್ಲ, ಇಲ್ಲ ಸಾರ್ವಜನಿಕರ ಒಂದು ಕುಂದುಕೊರತೆ ಮೀಟಿಂಗು. ಅದರಿಂದ ಎಲ್ಲ ಸಹಕರಿಸಿದ್ದಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ತಿದ್ದೀನಿ. ರಾತ್ರಿ ಎಲ್ಲೋ ಒಂದು ಕಡೆ ಭಯ ಇತ್ತು ನನಗೆ. ರಾಜೇಂದ್ರಹಳ್ಳಿ ಪಂಚಾಯತಿ ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ಸೊ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಫಸ್ಟ್ ಈ ಪಂಚಾಯತಿಗೆ ಬರ್ಬೇಕಿತ್ತು ಅನಿಸ್ತು ನನಗೆ. ಸೊ ಅದರಿಂದ ಈಗೇನು ನಮ್ಮ ಈಗಾಗಲೇ ರಾಜೇಂದ್ರ ಗೌಡರು ಹೇಳಿದ್ದಾರೆ ಏನಂತಂದ್ರೆ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ, ಇವತ್ತು ನಮ್ಗೆ ವ್ಯವಸ್ಥೆ ಮಾಡಿಕೊಡಿ. NRG 18 ಲಕ್ಷ, ನನ್ನ 12 ಲಕ್ಷ. ಯಾರು ಕಟ್ತೀರ ಕಟ್ಲಿಕ್ಕೆ ಮುಂದೆ ಆಗಿ 30 ಲಕ್ಷ ಹೊಸ ಬಿಲ್ಡಿಂಗ್ ಕಟ್ಕೊಡ್ತೀನಿ. ಈಗಾಗಲೇ ರಾಜೇಂದ್ರಹಳ್ಳಿ ರೋಡು, ನಮ್ಮ ಬ್ಯಾಟಹಳ್ಳಿ ರೋಡು ಆಗಿದೆ. 1 ತಿಂಗಳ ಒಳಗಡೆ ಅದಕ್ಕೆ ಮುಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ರಾತ್ರಿ ಕೂಡ ನಡೆದಿದೆ. ಆದಷ್ಟು ಬೇಗ 3 ರೋಡ್ಗಳು ನಿಮ್ ಪಂಚಾಯತಿ 3 PWD ರೋಡ್ಗಳು ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಅದನ್ನ ಏನು ಬ್ಲಾಕ್ ಲಿಸ್ಟ್ ಹಾಕಿ ವ್ಯವಸ್ಥೆ ನಡೀತಾ ಇದೆ. ಇಮ್ಮಿಡಿಯೇಟ್ ಆಗಿ ವಾರದಲ್ಲೇ ರೀಟೆಂಡರ್ ಮಾಡಿ ಅದು ಬೇರೆಯವ್ರು ವಹಿಸ್ತಾ ಇದ್ದೀನಿ. ಅವ್ರ ಮುಖಾಂತರವಾಗಿ ಕೆಲಸ ಮಾಡ್ಲಿಕ್ಕೆ ಕೊಡಕ್ಕೆ ನಾನು ವ್ಯವಸ್ಥೆನ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಇರ್ತಕ್ಕಂಥ PDO ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ರಿ. ಖಂಡಿತವಾಗ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ನನ್ನ ಮನೆ ಭಾವನೆ ಇದೆ. ಸೊ ಈಗ ಪೊಲೀಸ್ ಇಲಾಖೆಯವರು ಒಂದು ಇದು ಮಾಡ್ಬೇಕು, ಫಸ್ಟ್ ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದು ಆದ್ಯತೆ ಕೊಟ್ಟು ಅವ್ರನ್ನ ಬೇಗ ಕಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ. ಓಕೆ, ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಸಕ್ಸಸ್ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು.